ನಮಸ್ಕಾರ. ಇಲ್ಲಿ ಸೇರಿರೋ ನಮ್ಮ ರೈತರ ಅನ್ನದಾತರು ನಮ್ಮ ಶಿಡ್ಲಘಟ್ಟ ತಾಲೂಕು ಜಂಗಮಕೋಟೆ ಹೋಬಳಿ 13 ಹಳ್ಳಿ ಏನಿದೆಯೋ ಅದು KBD ಅಕ್ವೇಷನ್ ಬಗ್ಗೆ ನಾವು ಸೇರಿದ್ವಿ. ಈಗಾಗಲೇ ನಾವು ಬೇಕಾದಷ್ಟು DC ಆಫೀಸಲ್ಲಿ ಸ್ಟ್ರೈಕ್ ಮಾಡಿದ್ದೀರಿ. ಅಲ್ಲಿ ನಮಗೇನು ಸ್ಪಂದನೆ ಸಿಕ್ಕಲಿಲ್ಲ. ಫ್ರೀಡಂ ಪಾರ್ಕ್ ಬೆಂಗಳೂರು ಅಲ್ಲಿ ಸಹ ಸ್ಟ್ರೈಕ್ ಮಾಡಿದ್ವಿ. ಅಲ್ಲಿ ಇದೇ ಸಚಿವರಾದಂಥ ಪಾಟೀಲ್ ಅವರು ನಮ್ಮ ಕೈ ಬರವಣಿಗೆಯಲ್ಲಿ ಕೊಟ್ಟಿದ್ದಾರೆ. ನಾವು ನಿಮಗೆ ಉಳಿಸ್ಕೊಡ್ತೀರಿ, ನಾವು ನಿಮಗೆ ಅಕ್ವೇಷನ್ ಮಾಡಲ್ಲ ಅಂತ ಹೇಳ್ಬಿಟ್ಟು ಅದನ್ನು ಸಹ ಅವರನ್ನು ಪರಿಗಣನೆ ಮಾಡಲ್ಲ. ಮತ್ತು ನಮ್ಮ ಕ್ಲಾಸಲ್ಲಿ ಸಹ ಅಕ್ವೇಷನ್ ಮಾಡೋದಕ್ಕೆ ಅಬ್ಜೆಕ್ಷನ್ ಮಾಡೋಕ್ಕೆ ನಮ್ಮ ಕ್ಲಾಸಲ್ಲಿ ನಮ್ಮನ್ನು ನಿಲ್ಲಿಸಿ ಬೆಂಗಳೂರಿಗೆ ಹೋಗಿ ಬಿಡಲಿಲ್ಲ, ಇಲ್ಲೇ ಸ್ಟಾಪ್ ಮಾಡಿಬಿಟ್ರು. ಆ ಒಂದು ಸ್ಟ್ರೈಕ್ ಮಾಡಿದ್ರಿ. ಮತ್ತು DC ಆಫೀಸಲ್ಲಿ ಮಾಡಿದಿರಿ. ಏನು ಮಾಡಿದ್ರು ಸರ್ಕಾರ ಇದ್ರ ಬಗ್ಗೆ ಗಮನ ಕೊಡ್ತಾ ಇಲ್ಲ. ಕೆಲವರು ನಮ್ಮ ರೈತರೇ ಕೆಲವರು ಹೋಗಿ ನಾವು ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ರೈತರು ಕೆಲವರು PSO ಅಂತೇಳಿ ಕೊಡೋದಿಲ್ಲ ಅಂತ ಹೇಳ್ತಾ ಇದ್ದೀರಿ. ಆದರೆ ಕೆಲವರು ಮಾತ್ರ ಹೋಗಿ ನಾವು ಕೊಡ್ತೀರಿ, ನೋಟಿಸ್ ಕಳಿಸಿ ನಾವು ಕೊಡ್ತೀರಿ 80% ಕೊಡ್ತೀವಿ ಸುಳ್ಳು ಹೇಳ್ತಾರೆ. ಅದೆಲ್ಲ ನಾವಿರೋ 90%. ಅವೆಲ್ಲ ಬೆಳವಣಿಗೆ ಅಷ್ಟು ಒಂದು 10% ಕೊಡೋದಷ್ಟೇ. ಅದ್ರ ಮೇಲೆ ಕೊಡೋಲ್ಲ ರೈತರು. ಯಾರು ಅವ್ರು ಕೊಡ್ತೀವಿ ಅಂತ ಹೇಳ್ತಾರೆ. ನಾವು 80-90% ನಾವು ರೈತರು ಯಾವುದೇ ಕಾರಣಕ್ಕೂ ನಾವು ಜಮೀನು ಕೊಡೋದಿಲ್ಲ. ಇದು ಸ್ಟ್ರೈಕ್ ಮಾಡ್ತಾ ಇದ್ದೀರಿ ಅಂತ ಸರ್ಕಾರ ಪರಿಗಣಿಸ್ತಾ ಇಲ್ಲ. ಉಸ್ತುವಾರಿ ಸಚಿವರಾದಂಥ ಡಾಕ್ಟರ್ ಸುಧಾಕರ್ ಅವರು ನಾವು ಜಂಗಮಕೋಟೆ ಕ್ಲಾಸಲ್ಲಿ ಬಂದು ಇಲ್ಲೇ ಒಂದು ಸಭೆ ಕರೆದು ಇಲ್ಲೇ ನಾವೊಂದು ರೈತರಿಗೆ ನಾವು ಸಭೆ ಮಾಡ್ತಿರೋದು. ಇದುವರೆಗೂ ಸಭೆ ಮಾಡಲೇ ಇಲ್ಲ. ಅದೇ ಏನಂತ ಅರ್ಥ ಆಗಿಲ್ಲ. ಒಂದು ಸತಿ ನಾವು ಡೇಟ್ ಕೊಟ್ಟಿದ್ದರು, ಆ ಟೈಮಲ್ಲಿ ಎಲೆಕ್ಷನ್ ಬಂತು. ಆಗ ಅದನ್ನು ಮುಂದಕ್ಕೆ ಹಾಕಿದರು. ಮತ್ತೆ ಎಲೆಕ್ಷನ್ಗೆ 2 ತಿಂಗಳಾಯಿತು. ಇದುವರೆಗೂ ನಮಗೆ ಉಸ್ತುವಾರಿ ಸಚಿವರಾದ ಸುಧಾಕರ್ ಅವರು ನಮಗಿನ್ನ ಟೈಮ್ ಕೊಡಲಿಲ್ಲ. ಆಗ ರೈತರು ಏನಂತ ಅವ್ರಿಗೆ ಗೊತ್ತಾಗ್ತದೆ, ರೈತರ ಕಷ್ಟ ಅಂತ ಗೊತ್ತಾಗ್ತಾರೆ. ನಾವು ರೈತರು 90% ನಾವು ಯಾವ ಕಾರಣಕ್ಕೂ ಕೊಡೋದಿಲ್ಲ. ನಿನ್ನೆ ಯಾರೋ ಹೋಗಿ ನಾವು ಕೊಡ್ತೀವಿ ಅಂತ ಹೋಗಿದ್ದಾರೆ. ಅಲ್ಲಿ ಉಸ್ತುವಾರಿ ಇವ್ರ ಹತ್ರ ಹೋಗ್ಬಿಟ್ಟು ಪರಮೇಶ್ವರ್ ಮತ್ತು ಭಂಡಾರಿ ಆಫೀಸಲ್ಲಿ ಹೋಗ್ಬಿಟ್ಟು ಕೊಡ್ತೀವಿ ಅಂತ ಹೇಳಿದ್ದಾರೆ. ಅಲ್ಲಿ ಹೋಗಿರತಕ್ಕಂಥವ್ರು ಒಂದಿಬ್ಬರು ಇರ್ಬೋದು ರೈತರು. ಇನ್ನು ಯಾರು ಹೋಗಿರೋದು ರೈತರೇ ಅಲ್ಲ. ಪಕ್ಕದಲ್ಲಿ ಹೋಗಿರೋಂಥವ್ರು ಕೆಟ್ಟದಾಗಿ ಮಾತಾಡೋದು ಬೇಡ. ಅವರು ನಮ್ಮ ಹೋಗಿ ನಾವು ಕೊಡ್ತೀವಿ ಅಂತ ಹೇಳಿದ್ದಾರೆ. ಆದರೆ ಅವ್ರು ಕೊಡೋದವ್ರಿಲ್ಲ. ರೈತರು ಒಂದಿಬ್ಬರು ಹೋಗಿದ್ದಾರೆ ಅಂತ ಕೊಡ್ತೀವಿ ಬಿಟ್ಟು ಅದು ತಪ್ಪಾಯ್ತು ಬಿಟ್ಟು ನೋಟಿಸ್ ಕಳಿಸ್ತೀವಿ. ಅದೊಬ್ಬರು ಹೇಳ್ತಾ ಇದ್ದಾರೆ ಹೆಣ್ಣನ್ನು ಪಶ್ಚಾತ್ತಾಪ ಪಡ್ತಾವ್ರು ನೋಟಿಸ್ ಕಳಿಸ್ತಿದ್ದಕ್ಕೆ ಅಲ್ಲಿ ಆಫೀಸಲ್ಲಿ ಹೇಳ್ತಾ ಇದ್ದಾರೆ. ಅದೆಲ್ಲ ಸುಳ್ಳು. ಈ ಥರ ಹೇಳಿ ನಮ್ಮ ರೈತರನ್ನ ಮೋಸ ಮಾಡೋದಕ್ಕೆ ಅವ್ರು ಹೋಗ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ನಾವೇನು ಅಂದಾತಿರಿದ್ದೀರೋ ಯಾವ ಕಾರಣಕ್ಕೂ ನಾವು ಜಮೀನನ್ನು ಕೊಡೋದಿಲ್ಲ. ನಮಗೆ ದುಡ್ಡು ಅವಶ್ಯಕತೆ ಇಲ್ಲ. ಇದೇ ದುಡ್ಡು ಮುಂದೆ ನಾವು ಬೆಳ್ಕೊಂತಿರ್ಬೇಕಂತ ಇದು ಡಬಲ್ 3 ವರ್ಷ ಆಗ್ತದೆ. ಆದರೆ ಈ ಕಾಲದಲ್ಲಿ ಈ ಫಲವತ್ತಾದ ಭೂಮಿ ನಾವು ಕೊಟ್ಟರೆ ನಾವು ಎಲ್ಲಿ ಮುಂದೆ ಹೋಗ್ಬೇಕು, ಕಷ್ಟ ಆಗ್ತದೆ. ಅದನ್ನ ರೈತರು ನಾವು ಉಳಿಲೇಬೇಕು. ನಮ್ಮ ಸರ್ಕಲ್ ನಾವು 13 ಹಳ್ಳಿ ಇದೆಯಾ, 13 ಹಳ್ಳಿ ನಾವು ಸಹ ಯಾರು ಕೊಡೋದಿಲ್ಲ ಅಂತೇಳಿ ನಾನು 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಹೇಳಿದಾರೆ ಅಂತ ಹೇಳಿ ಕೊಡೋಕೆ ಬಂದಿದ್ದು ಖುಷಿ ಪಡ್ತಿದ್ದಾರೆ ಅಂತ ಹೇಳಿದ್ರಲ್ಲ. ಈಗ ಇಲ್ಲಿ ಇದ್ದಾರೆ ರೈತರು, ನಿಜವಾದ ರೈತರು ಯಾರೋ ಗೊತ್ತಾದ ಬಂದು ಸೀದಾ ಬಂದು ಹಳ್ಳಿಗಳಿಗೆ ಬಂದು ಅವರೇ ಪರಿಗಣನೆ ಮಾಡಲಿ. ಪ್ರತಿಯೊಬ್ಬ ರೈತರು ಅವರೇ ಕೇಳಿಬಿಟ್ಟು ಯಾವುದೇ ರೀತಿಯಾದ ಮಾಹಿತಿ ತಗೊಳ್ಳಿ. ಯಾರು ಕೊಡ್ತಾರಾ ಯಾರು ಕೊಡಲ್ಲ ಅಂತ ಹೇಳ್ತಾ ಇದ್ರೆ ಅವ್ರಿಗೆ ಗೊತ್ತಾಗುತ್ತೆ. ಸುಮ್ಗಾದ್ರು ಕೊಡ್ತೀರಿ ಅಂತ ಹೇಳ್ತಾ ಇರುತ್ತೆ. ಸುಮ್ಗಾರು ಇದು ಮಾಡ್ತಾ ಇದ್ದಾರೆ. ನಾವು ನೋಟಿಸ್ ಕೊಡಬೇಡಿ ಅಂತ ಹೇಳಿದಿರಿ, ಕೊಡಲ್ಲ ಅಂತ ಹೇಳಿದ್ರು. ಸಭೆ ಸೇರೋವರೆಗೂ ಅವರು ಸಭೆ ಸೇರಿ ನಾವು ಖುದ್ದಾಗಿ ಸಭೆ ಮಾಡಿನೇ ಕೊಡ್ತೀರಿ ಅಂತ ಹೇಳಿದ್ದಾರೆ ನೋಟಿಸ್. ಆ ಸಭೆ ಮಾಡಲಿ, ಅವರು ಸಭೆ ಮಾಡಿ ಜನಗಳ ಅಭಿಪ್ರಾಯ ತಗೊಂಡು ಆಮೇಲೆ ಮುಂದಿನ ಕಾರ್ಯಕ್ರಮ ಅವ್ರು ಮಾಡಲಿ. ಅವ್ರಿಗೆ ಗೊತ್ತಾದ ಮಾಹಿತಿ. ಸುಮ್ಗಾರು ಯಾರು ಹೇಳಿದ್ರು 80% ಕೊಡ್ತಾರಾ 20% ಕೊಡಲ್ಲ ಅಂತ ಹೇಳಿದ್ರೆ. ಹೆಣ್ಣಂಗರು 4 ಜನ ಅಂತ. ಇಲ್ಲಿ ಹೆಣ್ಣಂಗರು ಎಷ್ಟು ಜನ ಇದ್ದಾರೆ ಕೇಳಿ. ಅವರು ನೋಟಿಸ್ ತಗೊಂಡು 4 ಜನ ಅಂತ ಹೇಳ್ತಿದ್ದಾರೆ. ಇಲ್ಲಿ ಎಷ್ಟು ಜನ ಇದ್ದಾರೆ ನೋಡಲಿ. ಹೆಣ್ಣಂಗರು ಸುಮ್ಮನೆ ಬಾಯಿ ಮಾತಲ್ಲಿ ಯಾರೋ ಹೇಳ್ತಾ ಇದ್ದಾನೆ. ಅದು ಅವ್ನು ನಿಜವಾದ ರೈತನೇ ಅಲ್ಲ ನನ್ನ ಲೆಕ್ಕದಲ್ಲಿ. ಅನ್ನದಾತನಾದರೆ ಯಾವತ್ತೂ ಅಷ್ಟೇ ನಾವು ಅನ್ನ ಬೆಳೆಯೋದನ್ನ ಹಾಳು ಮಾಡೋಣ. ತಿನ್ನೋ ಅನ್ನಕ್ಕೆ ಮಣ್ಣು ಹಾಕೋಣ ಜನ ಹೇಳೋದವರು. ಆದ್ದರಿಂದ ನಾವು ಹೇಳೋದು ಇಷ್ಟ, ನಾವು ಯಾವುದೇ ಕಾರಣಕ್ಕೂ ನಮ್ಮ ಜಮೀನನ್ನು ಅವ್ರು ಕೊಡೋದಿಲ್ಲ. ನಾವು ರೈತರಾಗಿ ನಾವು ಬೆಳೆಯೋಕೆ ನಾವು ಇದ್ದಿದ್ರಿ. ನಾವು ಯಾವುದೇ ರೀತಿಯ ಕಂಪನಿ ಆಗಲಿ ಯಾವುದೇ ಬಿಲ್ಡಿಂಗ್ ಆಗಲಿ ನಮ್ಗೆ ಅವಶ್ಯಕತೆ ಇಲ್ಲ. ಪ್ರಾಣ ಬೇಕಾದ್ರೆ ಕೊಟ್ಟೆವು, ನಾವು ಜಮೀನು ಮಾತ್ರ ಕೊಡೋದಿಲ್ಲ. ಆಗ ನಾವು ಮಾತಾಡಿದ್ರಿ. ಅಲ್ಲಿ ಕೊಡ್ತೀನಿ ಅಂತ ಹೇಳೋರೇ ಇಲ್ಲ. ಎಲ್ಲ ಹೋಗಿದ್ದವ್ರು ನಾವು ಜಮೀನು ಕೊಡೋದೇ ಇಲ್ಲ ಕಡ್ಡಾಯವಾಗಿ ಹೇಳಿದ್ರು. ಆಗ ಏನು ಹೇಳಿದ್ರು, ಶಾಸಕರು ಹೇಳಿದ್ರು, ಅಪ್ಪ ನಾನು ಮಾಡಬೇಡ ಅಂತ ಹೇಳೋದಲ್ಲ, ಮಾಡು ಅಂತ ಹೇಳಲ್ಲ. ಶಾಸಕರು ಏನು ಹೇಳಿದ್ರು ಅಂತ ಇದು ಉಸ್ತುವಾರಿ ಸಚಿವ ಮೇಲೆ ಹಾಕ್ಬಿಟ್ರು. ಅವ್ರು ಏನು ಹೇಳಿದ್ರು ನಡೀತಿದೆ, ನಮ್ದೇನಿಲ್ಲ ಅಂತ ಹೇಳ್ಬಿಟ್ರು. ಯಾರು ನಮ್ಮ ರವಿಕುಮಾರ್ ಶಾಸಕರು ಹಂಗೆ ಹೇಳಿದ್ರು, ಮಾತು ಕೊಟ್ಟರು. ಈ ದಿವಸ ನಾವು ಜಂಗಮಕೋಟೆ ಹೋಬಳಿ ಏನು ನಮ್ಮ KDB ಅವರು ಭೂಮಿನ ಅಕ್ವರೇಷನ್ ಮಾಡೋದು ಹೊರಟಿದಾರಲ್ಲ, ಆ ಭಾಗದ ರೈತರು ನಾವು ಇಲ್ಲೆಲ್ಲ ಸೇರಿ ಒಂದು ಸಭೆ ಮಾಡಿದ್ವಿ. ಸಭೆ ಎಲ್ಲ ಮುಗಿತು. ಈಗ ಇಂಥ ಒಂದು ವಿಷಯಗಳನ್ನ ನೀವು ಅಂದರೆ ಮಾಧ್ಯಮ ಮಿತ್ರರು ಪ್ರಸಾರ ಮಾಡೋಕ್ಕೆ ಬಂದಿರೋದ್ರಿಂದ ನಿಮಗೆ ಈ ಒಂದು ಇದರಲ್ಲಿ ಸ್ವಾಗತ ಕೋರ್ತಾ, ಈ 14 ಹಳ್ಳಿಗಳು ಹೋಗ್ತಾ ಇದೆಯೋ ಆ ಹಳ್ಳಿಯ ರೈತರುಗಳು ಇವತ್ತಲ್ಲ ಸುಮಾರು ದಿವಸಗಳಿಂದ ಅದು ಪ್ರೋಸೆಸ್ ಅಂದರೆ ಈ ಕಾರ್ಯಗತ ಆದಾಗಿನಿಂದ ನಾನಾ ರೀತಿ ಹೋರಾಟಗಳನ್ನ ನಾವು ಮಾಡ್ತಾ ಬಂದಿದ್ದೀವಿ. ಏನು ನಾವು ಭೂಮಿ ಕೊಡೋದಿಲ್ಲ,
ಕಾರಣಗಳು ಏನು ಭೂಮಿ ಕೊಡದೇ ಇರೋದಕ್ಕೆ ಕಾರಣಗಳೇನು ಅಂತಂದರೆ, ಮೊದಲನೇದಾಗಿ ನಮ್ಮ ಈ ಜಮಕೋಟೆ ಭಾಗ ಮತ್ತು ಶಿಡ್ಲಘಟ್ಟ ಕಸಬಾ ಈ ಭಾಗದಲ್ಲಿರುವಂಥ ಭೂಮಿ ಒಳ್ಳೆ ಫಲವತ್ತಾದ ಭೂಮಿ. ಇದನ್ನ ಇಲಾಖೆಯವರೇ ನಮಗೆ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಈಗಾಗಲೇ. ಆ ಒಂದು ಫಲವತ್ತಾದ ಭೂಮಿನ ಇವರು ಏನು ಕಂಪನಿಗಳನ್ನ ಶುರು ಮಾಡ್ತಾ ಇದ್ದಾರಲ್ಲ, ಏನು ಕಂಪನಿಗಳಿಗೆ ಏನು ಇವತ್ತು ಇಂಡಸ್ಟ್ರಿ ಬರ್ತೈತೆ ಅದಕ್ಕೆ ಫಲವತ್ತಾದ ಭೂಮಿ ಬೇಕಾಗಿಲ್ಲ. ಅದಕ್ಕೆ ಬೇಕಾಗಿರೋದೇನು ಭೂಮಿ ಬೇಕಷ್ಟೇ. ಅದಕ್ಕೆ ಈಗಾಗಲೇ ನಾವು ಸುಮಾರು ಸಾರಿ ಹೇಳಿದ್ದೀವಿ, C&D ಲ್ಯಾಂಡ್ ಏನು ವ್ಯವಸಾಯಕ್ಕೆ ಯೋಗ್ಯವಲ್ಲದ ಭೂಮಿಯಲ್ಲಿ ಏನು ಒಂದು ಕಂಪ್ನಿಗಳನ್ನ ಶುರು ಮಾಡಬೇಕು ಅಂತೇಳಿ ಈಗಾಗಲೇ ಆ ಒಂದು KEDB ಆ್ಯಕ್ಟಲ್ಲಿ ಇರೋದ್ರಿಂದ ತಗೊಂಡ್ಲಿ. ಏನು ನಾವು ಕಂಪ್ನಿಗಳಿಗೆ ವಿರೋಧ ಅಲ್ಲ, ಅದೇ ನಮ್ಮ ತಾಲೂಕಲ್ಲೇ ಸಿಗ್ತೈತೆ. ಏನು ವ್ಯವಸಾಯಕ್ಕೆ ಯೋಗ್ಯವಲ್ಲದ ಮತ್ತು C&D ಲ್ಯಾಂಡ್ ಅಂತ ಏನು ಹೇಳ್ತೀವೋ ಅದು ನಮ್ಮ ತಾಲೂಕಲ್ಲೇ ಸಿಗ್ತೈತೆ. ಉತ್ತಮ, ಅದನ್ನು ಮಾಡಲಿ. ಯಾಕಂದರೆ ಈಗಾಗಲೇ ಮೊನ್ನೆ ಶಾಸಕರು ಸಹಿತ ಹೇಳಿದ್ದಾರೆ, ಏಪ್ರಿಲ್ ತಿಂಗಳಲ್ಲಿ ಹೈಟೆಕ್ ಮಾರ್ಕೆಟ್ಗೆ ಗುದ್ಲಿ ಪೂಜೆ ಮಾಡ್ತೀವಿ ಅಂತ ಹೇಳೋರು. ಈಗ ಈ ನಮ್ಮ ಜಮಕೋಟೆ ಹೋಬಳಿಯಲ್ಲಿ ಹೆಚ್ಚಾಗಿ ರೇಷ್ಮೆ ಬೆಳೆಯೋದು ಎಲ್ರಿಗೂ ಗೊತ್ತು, ಸಿಲ್ಕ್ ಅಂಡ್ ಮಿಲ್ಕ್ ಅಂತ. ಈಗ ಆ ಥರ ಇವತ್ತು 200 ಕೋಟಿ ಮಾಡಿ ಹಾಕಿ ಈಗ ಏನು ಹೈಟೆಕ್ ಮಾರ್ಕೆಟ್ ಮಾಡ್ತಾ ಇದ್ದಾರೋ ಇದಕ್ಕೂ ಒಂದು ಹೊಡೆತ ಆಗ್ತೈತೆ. ಏನೋ ಇವರು ಹೆಜ್ಜೆ ಇಟ್ಟಿರೋದು ಅದನ್ನು ನಾವು ಬೇಡ. ನಮ್ಮನೆ ಇಲ್ಲಿ ರೇಷ್ಮೆ ಮತ್ತು ಇದು ನಮಗೆ ನೀರು ಕೊಟ್ಟರೆ, ಇನ್ನೂ ಸರಿಯಾದ ನೀರು ಕೆರೆಗಳಿಗೆ ಹರಿಸಿ ನೀರು ಕೊಟ್ಟರೆ ನಾವು ಇನ್ನೂ ಬೇಜಾನು ಬೆಳಿತೀವಿ. ಈಗಾಗಲೇ ಇನ್ನೊಂದು ಏನು ಹೇಳ್ತಾವ್ರೆ ನಮ್ಮ ಭಾಗದ ಶಾಸಕರು, ಮತ್ತೆ ಏನು ಹೊರಟವ್ರೆ ಅಂದರೆ ನಾನು ಏನು ವ್ಯವಸಾಯಕ್ಕೆ ಯೋಗ್ಯವಾದ ಏನೋ ನೀರಾವರಿ ಜಮೀನುಗಳನ್ನ ನಾನು ಬಿಡಿಸ್ತೀನಿ ಅಂತೇಳಿ ಈಗಾಗಲೇ ಅವರು ಒಂದು ಸಾರಿ ನಮ್ಮನ್ನೆಲ್ಲ ಸಭೆ ಕರೆದಿದ್ರು, ಅವ್ರ ಮನೆ ಹತ್ರ ಹೋಗಿದ್ರು. ಆವತ್ತು ನಾವು ಅದನ್ನು ಕೇಳಿದಾಗ ಏನು ನೀರಾವರಿ ಜಮೀನನ್ನ ನೀವು ಯಾವ ಥರ ಉಳಿಸ್ತೀರಿ ಅಂತ ಕೇಳಿದಾಗ ಈಗ ಅವ್ರ ಹತ್ರ ಈ ಉತ್ತರನೇ ಸಿಗಲಿಲ್ಲ. ಸುಮಾರು ಹೊತ್ತು ನಾವು ಅದಕ್ಕೆ ಕಾದ್ವಿ. ಆಗ ಮಂತ್ರಿಗಳು ಏನು ಹೇಳಿದ್ರು ಅಂದರೆ, ಅದಕ್ಕೆ ಅಧಿಕಾರಿಗಳಿದ್ದಾರೆ ಅವ್ರು ನೋಡ್ಕೊಂತಾರೆ ಅಂತ ಹೇಳಿದ್ರು. ಇದೆಲ್ಲ ನೋಡಿದ್ರೆ ಏನು ಅಂದರೆ ಈ ದಿಕ್ಕು ತಪ್ಪಿಸೋದು. ಈಗ ರೈತನ್ನ ಯಾಕಂದರೆ ಹೊಡೆದು ರೈತರಲ್ಲೇ ಹೊಡೆದು ಏನೋ ನಮ್ಮ ನೀರಾವರಿ ಬಿಡಿಸ್ತಾರೆ ಅಂತಲೇ ಅವ್ರದ್ದು ಹಿಮ್ಮುಖ ಆಗಲಿ. ಯಾಕಂದರೆ ಈ ಒಂದು ಪದ್ಧತಿ ರಾಜ ಮಹಾರಾಜನ ಕಾಲದಿಂದ ಬಂದೈತೆ. ಹೊಡೆದು ಆಳೋ ರೀತಿ ರಾಜ್ಯಗಳನ್ನಷ್ಟೇ ಹೊಡೆದು ಅದೇ ಒಂದು ಕಾರ್ಯನ ನಮ್ಮ ಈ KEDB ಅಕ್ವರೇಷನ್ ಏನು ಈ ಜಾಗದಲ್ಲಿ ಸಹಿತ ಅದನ್ನೇ ತರ್ತಾವ್ರೆ. ಇದು ಮಾಡಬಾರ್ದು. ಹಾಗೆಯೇ ನಮಗೆ ಅರಣ್ಯ ಇಲಾಖೆಯವರು ಒಂದು ಏನೋ ಮಾಹಿತಿ ಕೊಟ್ಟಿದ್ದಾರೆ. ಏನು ಇಲ್ಲಗಳು, ನವಿಲುಗಳು ಮತ್ತು ಕಾಡಂದಿಗಳು ಈ ಥರ ನಾನಾ ಪ್ರಾಣಿಗಳು, ಕಾಡು ಪ್ರಾಣಿಗಳು ವಾಸವಾಗಿದೆ. ಅದಕ್ಕೆ ಒಂದು ತೊಂದರೆ ಆಗ್ತೈತೆ. ಈಗಾಗಲೇ ನಿಮ್ಮ ಮಾಧ್ಯಮಗಳಲ್ಲಿ ನಾವು ಎಷ್ಟೋ ಸಾರಿ ನೋಡಿದ್ದೀವಿ, ಏನಂತೆ ಕಾಡಿನಲ್ಲಿರೋ ಪ್ರಾಣಿಗಳು ಇವತ್ತು ನಾಡಕ್ಕೆ ಬರ್ತಾವೆ ಅಂತ ಹೇಳ್ತಾವ್ರೆ. ಅದು ಯಾಕೆ? ಇದು ಒಂದು ಕಾರಣ. ಇದೇ ಥರ ನಮ್ಮ ಈ ಒಂದು ಭಾಗದಲ್ಲಿ ಯಾವುದೇ ಕಾರಣಕ್ಕೂ ನಾವು ಇನ್ನು ಈಗೂ ಅಷ್ಟೇ, ಇನ್ನು ಮುಂದೇನೂ ಅಷ್ಟೇ KEDB ಮಾಡೋದಕ್ಕೆ ನಾವು ಬಿಡೋದು ಇಲ್ಲ. ಹಾಗೆಯೇ ಇನ್ನೂ ಒಂದು ಏನು ಅಂದರೆ, ನಾವು ಕಾನೂನು ಹೋರಾಟ, ಇದ್ರ ಬಗ್ಗೆ ಕಾನೂನು ಹೋರಾಟನೂ ಸಹಿತ ಮಾಡ್ತಾ ಇದ್ದೀವಿ. ಈಗಾಗಲೇ ಎಲ್ಲ ನಾವು ಸಂಬಂಧಪಟ್ಟ ನಿವೃತ್ತ ಏನು ನ್ಯಾಯಾಧೀಶರುಗಳನ್ನ ಮತ್ತು ಲಾಯರ್ಗಳನ್ನ ಕಾಂಟ್ಯಾಕ್ಟ್ ಮಾಡಿ ಈಗಾಗಲೇ ನಾವೆಲ್ಲ ನಮ್ಮ ದಾಖಲೆಗಳನ್ನ ಮತ್ತು ಈ ಕೆರೆಗಳಿದೆ, ಎಷ್ಟೋ ಕೆರೆಗಳು ನಮ್ಮ ಈ ಭಾಗದಲ್ಲಿ ಕೆರೆಗಳು ಬರ್ತಾ ಇದೆ, ಇದ್ರ ಬಗ್ಗೆ ಎಲ್ಲ ಮಾಹಿತಿಗಳು ನಾವು ಈಗಾಗಲೇ ಶೇಖರಣೆ ಮಾಡಿ ಆ ಒಂದು ಕಾನೂನು ಹೋರಾಟಕ್ಕೆ ಸಿದ್ಧವಾಗ್ತಾ ಇದ್ದೀವಿ. ಅದೇ ಥರನೇ ಈಗ ನಾವು ನಮಗೆ ಹಣಕಾಸಿನ ಒಂದು ಇದು ಬರಬೇಕಾಗ್ತದೆ. ಯಾಕಂದರೆ ಅವ್ರು ಯಾರು ಕಾನೂನು ಲಾಯರ್ ಮತ್ತು ಇವರೆಲ್ಲರೂ ಆರ್ಥಿಕವಾಗಿ ನಾವು ಅವ್ರಿಗೆ ಕೊಟ್ಟಾಗ ಮಾತ್ರ ಏನು ನಮ್ಮ ಒಂದು ಹೋರಾಟಕ್ಕೆ, ಒಂದು ಕಾನೂನು ಹೋರಾಟಕ್ಕೆ ಭಾಗವಹಿಸ್ತಾರೆ. ಅದೇ ಥರನೇ ನಾವೇ ಯಾರ್ಯಾರ್ದು ಜಮೀನುಗಳು ಹೋಗ್ತೈತೆ ಊರಲ್ಲಿ ಏನು ಅಷ್ಟು ಅಮೌಂಟ್ ಹಾಕಿ ನಾವೆಲ್ಲ ಈಗಾಗಲೇ ಅದನ್ನು ಶೇಖರಣೆ ಮಾಡಿ ಕೊಡ್ತಾ ಇದ್ದೀವಿ. ಈ ಥರ ನಮ್ಮ ಭೂಮಿನ ನಾವು ಯಾವುದೇ ಕಾರಣಕ್ಕೂ ಕಳ್ಕೊಳಕ್ಕೆ ನಾವು ಬಿಡೋದಿಲ್ಲ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಕೆಲವೊಂದು ರೈತರು ಅಧಿಕಾರಿಗಳು ದಾರಿ ತಪ್ಪಿಸ್ತಾವ್ರೆ. ಎಲ್ಲ ರೈತರಿಗೂ ಜಮೀನು ಕೊಡೋಕೆ ಒಪ್ಕೊಂಡವ್ರೆ 90 ಭಾಗ.
ಬರೀ ಎಲ್ಲ ಒಂದು 5-6% ಮಾತ್ರ ಬರೋಲ್ಲ ಅಂತ ಹೇಳ್ತಾರೆ. ಅದು ಸುಳ್ಳು. ನಿಜವಾಗ್ಲೂ 90% ರೈತರು ಇದಕ್ಕೆ ಜಮೀನು ಕೊಡೋಕೆ ರೆಡಿ ಇಲ್ಲ. ಯಾರೋ ಬೆಳವಣಿಗೆ ಎಷ್ಟು ಜನ, ಒಂದೊಂದು ಊರಲ್ಲಿ 2, 3, 4 ಜನ 5 ಜನ ಇರ್ಬೋದು ಅಷ್ಟೇ. ಈ ಏನು 13 ಹಳ್ಳಿನಾಗ ಅವ್ರೆ ಅಷ್ಟು ಜನದಾಗ ಕೆಲವೊಂದು ಒಂದೊಂದು ಊರಿಗೆ 2 ಅಥವಾ 3 ಜನ 4 ಜನ ಇರ್ಬೋದು. ಇವರು ಹೋಗಿ ಇಲ್ದಿದ್ದು ಸುದ್ದಿನ ಹಬ್ಬಿಸಿ ಅಧಿಕಾರಿಗಳು ದಾರಿ ತಪ್ಪಿಸ್ತವ್ರೆ. ಆಮೇಲೆ ನಿನ್ನೆ KDB ಆಫೀಸರ್ಸ್ ಹತ್ರ ಹೋದಾಗ ಇನ್ನೊಂದು ವಿಚಾರ ಹೇಳಿದ್ರೆ, ನಮ್ಮ RI ಜಮಖಂಡಿ RI ಸಾಹೇಬರು ನಮಗೆ ತಿಳಿಸವ್ರೆ 90% ರೈತರು ಜಮೀನು ಕೊಡೋಕೆ ರೆಡಿ ಆಗ್ರಿ ಅಂತ. ಆ ಮಾಹಿತಿ ಏನು ಕೊಟ್ಟರೆ ಗೊತ್ತಿಲ್ಲ. ಅವ್ರನ್ನ ಸಂಪರ್ಕ ಮಾಡಿ ಏನು ಇದು ಸಮಾಚಾರ, ಈ ಥರ ಹೆಂಗೆ ಗೊತ್ತು ವಿಷಯ ಅಂತ ನಾವು ಕಲೆಕ್ಟ್ ಮಾಡೋ ಪ್ರಯತ್ನ ಪಟ್ಟಿಗೆ ಅವ್ರು ಇವತ್ತು ಕರ್ತವ್ಯಕ್ಕೆ ಹಾಜರಾಗಿಲ್ಲ, ಅವರೆಲ್ಲ ಬೆಂಗಳೂರಿಗೆ ಹೋಗಿದ್ದಾರೆ ಅಂತ ಹೇಳಿದ್ರು. ಹಿಂದಿನ ವಾರದಾಗ ಒಂದು ದೊಡ್ಡ ಮಟ್ಟದಾಗ ಜಿಲ್ಲಾಧಿಕಾರಿಗಳು ಕಚೇರಿ ಮುಂದೆ ಹೋರಾಟ ಮಾಡಬೇಕು ಅಂತ ಒಂದು ತೀರ್ಮಾನ ಮಾಡಿಕೊಂಡಿದ್ದೀವಿ. ದಿನಾಂಕ ಯಾವತ್ತು ಅಂತ ಕಳಿಸ್ತೀವಿ. ನಿನ್ನೆ ಏನು ಹೋಗಿದ್ರು ನಮ್ಮ ಸ್ನೇಹಿತರು ಕೆಲವರೆಲ್ಲ 10 ಜನ ಸೇರಿ, ಅದಲ್ಲದೆ ಬೇರೆ ಹಳ್ಳಿಗಳಲ್ಲಿ ಒಂದು 15 ಜನ, ಟೋಟಲ್ ಒಂದು 25 ಜನ KD ಆಫೀಸ್ ಮಹೇಶ್ ಅವ್ರನ್ನ ಭೇಟಿ ಮಾಡೋಕ್ಕೆ ಹೋಗಿದ್ದಾರೆ. ಭೇಟಿ ಮಾಡೋಕ್ಕೆ ಹೋದಾಗ ಮಹೇಶ್ ಅವ್ರ ಚರ್ಚೆ ಏನು RI ರಿಪೋರ್ಟ್ ಪ್ರಕಾರ 90% ರೈತರು ಕೊಡ್ತೀವಿ ಅಂತ ಹೇಳ್ತಿದ್ದಾರೆ ಅಂತೇಳಿ ಮಾಹಿತಿ ಕೊಟ್ಟಿದ್ದೀವಿ ಅಂತ ಇವರು ಮಹೇಶ್ ಅವರು ನಿನ್ನೆ ವಿಡಿಯೋದಲ್ಲಿ ನಾವು ನಿಮಗೆ ತಲುಪಿಸ್ತೀವಿ ಆ ವಿಡಿಯೋ ಹೇಳಿಕೆ ಕೊಟ್ಟವ್ರೆ. RIಗೆ ಫೋನ್ ಮಾಡಿ ವಿಚಾರಣೆ ಮಾಡಿದಾಗ ಬೆಳಗ್ಗೆ ನಮಗೂ ಅದಕ್ಕೂ ನಾವು ಇದುವರೆಗೂ ಯಾವುದೇ ಕಾರಣಕ್ಕೂ ಸಂಪರ್ಕ ಇಲ್ಲ, KD ಅಧಿಕಾರಿಗಳಿಗೂ ನಮಗೂ ಅಂತ ಸ್ಪಷ್ಟೀಕರಣ ಕೊಟ್ಟಿದ್ದು ಅಲ್ಲದೆ ಇವರು ಏನೋ ನೀರಾವರಿ ವಿಚಾರ ಮಾತಾಡೋರೆ. ಯಾರು ಮಹೇಶ್ ಅವರು, ನಾವು ನೀರಾವರಿ ಅಂತೇಳಿ 2823 ಎಕರೆನೂ ನೀರಾವರಿ ತೋಟಗಾರಿಕೆ ಎರಡೂ ಇರೋದು. ನಾವು ನೀರಾವರಿ ಬೇರೆ ಅಲ್ಲ, ತೋಟಗಾರಿಕೆ ಬೇರೆ ಅಲ್ಲ. ಎಲ್ಲ ಜಮೀನು ಪ್ರತಿಯೊಂದು 13 ಹಳ್ಳಿಗೂ ಉಳಿಕೆ ಆಗ್ಬೇಕಂತೇಳಿ ನಾವು ಹೋರಾಟ ಮಾಡ್ತಾ ಇರೋದು. ನಡಿಬೇಕರಿಗೂ ಇಲ್ಲ ಯಣಪುರಿಗೂ ಒಂದೇ 2 ಹಳ್ಳಿಗೋಸ್ಕರ ನಾವು ನೀರಾವರಿಗೆ ಹೋರಾಟ ಮಾಡ್ತಾ ಇಲ್ಲ. ಬಸಪಟ್ಟಣ ನೀರಾವರಿ ಐತೆ, ದೇವಗನಹಳ್ಳಿ ನೀರಾವರಿ ಐತೆ, ಅರಕೇರಿನೂ ನೀರಾವರಿ ಐತೆ, ಕುರುಬೂರು ನೀರಾವರಿ ಐತೆ. ಈ 13 ಹಳ್ಳಿಗೆ ಏನು ಸಂಬಂಧಪಟ್ಟಂಥ ಜಮೀನು ಐತೆ KD ವಿಚಾರದಲ್ಲಿ ಈ ಶಾಸಕರಿಗೂ ಗಮನಕ್ಕೂ ತರ್ತಾ ಇದ್ದೀವಿ. ಈಗ ಶಾಸಕರು ಏನು 2 ಹಳ್ಳಿಗೋಸ್ಕರ ಸಚಿವರಿಗೆ ಭೇಟಿ ಕರ್ಕೊಂಡು ಹೋಗಿದ್ದು. ಅವತ್ತು ನಾವು ಸುಮಾರು ಒಂದು 100 ಜನ ಹೋಗಿದ್ವಿ, 2 ಬಸ್ಸು ತುಂಬ ಹೋಗಿದ್ವಿ. ಅವ್ರು ಶಾಸಕರು ಮುಖೇನ ಸಚಿವರು ಭೇಟಿ ಕೊಟ್ಟಾಗ ಸ್ಪಷ್ಟೀಕರಣ ಕೊಟ್ಟಿದ್ದೀವಿ. ಅವತ್ತು ನಾವು 2 ಹಳ್ಳಿಗೋಸ್ಕರ ಹೋರಾಟ ಮಾಡ್ತಾ ಇಲ್ಲ. KD ವಿಚಾರ ಈ 13 ಹಳ್ಳಿಗೂ ಉಳಿಬೇಕು. ಫಲವತ್ತತೆ ಇರೋದು ಇಲ್ಲೇ ಎಲ್ಲಿ ಜಂಗಮಕೋಟೆ ಹೋಳಿ ಫಲವತ್ತತೆ ಭೂಮಿ ಇಲ್ಲಿ ಇರೋದು. ಫಲವತ್ತತೆ ಇಲ್ಲದಂಥ ಜಮೀನು ನಮ್ಮ ತಾಲೂಕಲ್ಲೇ ಇದೆ. ಏನು ಸುಮಾರು 1000 ಎಕರೆ ಸರ್ಕಾರಿ ಜಮೀನು ಉಳಿದಿದೆ. ಅಲ್ಲಿ ಮಾಡಿ ಯಾವುದೇ ಕಾರಣಕ್ಕೂ ನಾವು ಫಲವತ್ತತೆ ಇರೋ ಜಮೀನನ್ನು ನಾವು ಯಾವುದೇ ಕಾರಣಕ್ಕೂ ಕೊಡೋಲ್ಲ. ಶಾಸಕರ ಗಮನಕ್ಕೂ ಅಷ್ಟೇ, ಸಚಿವರ ಗಮನಕ್ಕೂ ಅಷ್ಟೇ. ಈ ಜಂಗಮಕೋಟೆ ಹೋಬಳಿಯಲ್ಲಿ ನೀವು ಕೈ ಬಿಡಬೇಕು. ಮತ್ತು ನಮ್ಮ ತಾಲೂಕಲ್ಲೇ ಮಾಡಿಕೆ ನಾವೇನು KD ವಿಚಾರದಲ್ಲಿ ನಾವು ಯಾವುದೇ ಕಾರಣಕ್ಕೂ ಅಡ್ಡಿಪಡಿಸೋರಲ್ಲ. ನಾವು ನಮ್ಮ ರೈತರು ಉಳಿಬೇಕು, ರೈತರು ಉಳಿದ್ರೇ ನಮ್ಮ ದೇಶ ಉಳಿಯೋದು. ಯಾವುದೇ ಕಾರಣಕ್ಕೂ ನೀವು ಇಲ್ಲಿ ಕೈಗಾರಿಕೆ ಮಾತ್ರ ಬೇರೆ ಕಡೆ ಹಾಕೋಂಥ ವ್ಯವಸ್ಥೆ ಮಾಡಿ ನಮ್ಮ ತಾಲೂಕಲ್ಲೇ ಮಾಡಿ ಅಂತೇಳಿ ನಾವು ನಿಮ್ಮ ಮುಖೇನ ಕೇಳ್ಕೊತಾ ಇದ್ದೀವಿ. ಸಭೆ ಕರೆದು ಅಂತಿಮ ರೈತರದೇ ಇರ್ತದೆ ಅಂತ ಅವರು ಮಾತು ಕೊಟ್ಟವ್ರೆ. ಆ ಮಾತಿನಂತೆ ಅವರು ಸಚಿವರಾಗ್ಬೋದು, ಶಾಸಕರಾಗ್ಬೋದು, ಇಲ್ಲ ಇವರು ಮಹೇಶ್ ಅವ್ರು ಆಗ್ಬೋದು. ಅದ್ರ ಪ್ರಕಾರ ನಡ್ಕೊಂಡ್ರೆ ನಾವೆಲ್ಲರೂ ಶಾಂತಿ ರೀತಿಯಾಗಿ ಇರ್ತೀವಿ. ಅವರೇನಾದರೂ ಅದ್ರ ಮೀರಿ ಹೋದಾಗ ನಾವು ತಾಳ್ಮೆ ಕಳ್ಕೊಳ್ಬೇಕಾಗ್ತದೆ. ಆ ರೈತರಿಗೆ ತಾಳ್ಮೆ ಕಳ್ಕೊಂಡಾಗ ಪರಿಣಾಮ ಸರ್ಕಾರನೂ ಎದುರಿಸಬೇಕಾಗ್ತದೆ, ಶಾಸಕರು ಎದುರಿಸಬೇಕಾಗ್ತದೆ. ಅದು ಪರಿಣಾಮ ಅವ್ರಿಗೆ ಗೊತ್ತಾಗ್ತದೆ. ಇನ್ನೇ ಜಮೀನು ಆಮೇಲೆ ನೀರಾವರಿ ಒತ್ತುವರಿ ಮಾಡ್ತಾರೆ. ಅವ್ರು ಬಿಡೋದೇನೋ ತಳ ಊರಾಗ ಹಂಗೆ ಹೇಳ್ತಾರೆ ಅಷ್ಟೇ. ಅವರು ಈಗ ಹಂಗೆ ಹೇಳ್ತಾರಲ್ಲ, ಊರಾಗ 90% ಕೊಡಲ್ಲ ಅಂತಾರೆ. 10 ಜನ ಓದ್ತಾವ್ರೆ ಅಷ್ಟೇ. ಮಾಡಿ ಇಲ್ದೋದ್ರು ಓದ್ತಾರೆ. ಆ ಪ್ಲೇಸ್ ಅನ್ನೋದು ಕಂಪ್ಲೀಟ್ ಮಾರಿಯವ್ರೆ. ಅವರು ಮಾರಿರೋರು ಹೋದ್ರೆ ಅವ್ರಿಗೇನು ಇರ್ತದ? ಪ್ರಾಣಿ ವ್ಯವಸ್ಥೆ ಬರ್ತದ, ಈಸಿ ಅವ್ರ ಹೆಸರು ಗೊತ್ತಾ ಇರ್ತದ. ಅವ್ರಿಗೆ ದುಡ್ಡು ಅವ್ರಿಗೆ ಬರ್ತದೆ, ಇವ್ರಿಗೇನು ಬರ್ತದೆ? ಇದು ಕುಣಿತಾರೆ ಅಷ್ಟೇ. ಇವರು 10 ಜನ ಹೋಗೋದು. ಹಾಂ, ಏನು ಬರ್ತದ? ನನಗೆ 1.5 ಎಕರೆ ಜಮೀನು ಐತೆ. 1.5 ಎಕರೆದಾಗ ನಮಗೆ 3 ಜನ ಹೆಣ್ಮಕ್ಳು ಅವ್ರು. ನನಗೂ ಒಬ್ಬ ಮಗಳವಳೆ, ಒಬ್ಬ ಮಗನವನೇ. ಅವರೆಲ್ಲ ಕೇಸ್ಗಳ ಹಿಡಿದವ್ರು. ಈಗ ಅವ್ರಿಗೇನು ಕೊಡೋದು? ನಮ್ಮ ಮಗನಿಗೇನು ತಗೊಳೋದು? ನಮ್ಮ ಮಗಳಿಗೇನು ಕೊಡೋದು? ಯೋಚನೆ ಮಾಡಿ ನೀವು. ಲಾಯರ್ಗಳನ್ನ ಬದುಸಾಕ ಅಲ್ಲ ಸರ್, ಲಾಯರ್ಗಳನ್ನ ಬದುಸಾಕ ನಾವು ಅವ್ರು ಕೂಡ ಹಾಳಾಗೋಗ್ತೀರಿ.
ನಮ್ಮ ದುಡ್ಡು ಬಂದಿದ್ರೆ ನಾವು ಜಮೀನು ಕೊಂಡೋದೇನೆ ಎಲ್ಲಿ ಜೀವನ ಮಾಡೋದು ಹೇಳ್ರಿ ನೀವೇ ಆರ್ಡರ್ ಮಾಡಿಬಿಡ್ತಾರೆ ಅವ್ರ ಮಕ್ಕಳು ಮಾರಿ ಐಸ ನಮಗೆ ಜೀವನ ಮಾಡೋದು ನಾವು ದುಡ್ಕೊಂತೀನಿ ಅಂತ ಅವ್ರ ನಾವು ಕೆಲಸ ಮಾಡಿದ್ವಿ ಬದ್ರು ಬಿಡಲ್ಲ ಅದೇ ಜಮೀನುಗಳಿಗೆ ಉರ್ಲಾಕಂತ ಇದ್ದಿದ್ದು ನಾವು ಹಾಂ ಈಗ ನಾವು ಈ ಒಂದು 15 ದಿನ ಅವ್ರು ಟೈಮ್ ಕೊಡಿ. ಹಬ್ಬ ಕಳೆಯೋರ್ಗು ಶಿವರಾತ್ರಿ ಹಬ್ಬ ಕಳೆದ್ರೆ ಒಂದು 2 ದಿನ ಟೈಮ್ ಅಷ್ಟೇ. ಹಬ್ಬ ಕಳೆದ್ರೆ ನಾವು ಸಭೆ ಸೇರಿ ಒಂದು ಹೋರಾಟ ಮಾಡೇ ಮಾಡ್ತೀವಿ. ದೊಡ್ಡ ಹೋರಾಟ ಇದ್ರ ಬಗ್ಗೆ ಸರ್ಕಾರದ ವಿರುದ್ಧ ನಾವು ಮಾಡ್ತೀವಿ. ಈಗ ಇದರಲ್ಲಿ ಒಂದು ಪಾಯಿಂಟ್, ಇಡೀ ರಾಜ್ಯದಲ್ಲಿ ಈಗಾಗಲೇ ಅದರಲ್ಲಿ 25% ಮಾತ್ರ ಅವರು ಮಾಡಿರೋದು. ಇನ್ನು 75% ಈಗ ಅಭಿವೃದ್ಧಿನೇ ಆಗಿಲ್ಲ. ಇದು ಆದರೂ ಮೇಜರ್ ಈಗ ಉದಾಹರಣೆ ಕೈವಾರದ ಹತ್ರ ಮಾಡಿದಾರಲ್ಲ, ಒಬ್ಬೈನೂರು ಫ್ಯಾಕ್ಟ್ರಿ ಮಾಡ್ಯಾರ, ಅದ್ರಲ್ಲಿ 3 ಫ್ಯಾಕ್ಟ್ರಿ ಮಾಡ್ಯಾರ, ಎಲ್ಲ ಕಾಯಿ ಹಾಕಿದೆ. ಏನು ಬಂದು ಪ್ರಯತ್ನ ಇದೇ ಯಾಕೆ ಮಾಡಿದ್ರು? ಅಲ್ಲೇ ಮಾಡ್ಬೋದಲ್ಲ. ಇಂಡಸ್ಟ್ರಿಯಲ್ ಇದೆಯಲ್ಲ, ಅಲ್ಲೇ ಬೇಕಾದಷ್ಟು ಏರ್ಪೋರ್ಟ್ ಎಲ್ಲ ಇದೆಯಲ್ಲ, ಅಲ್ಲೇ ಮಾಡ್ತಾ ಇರೋದು. ಯಾರು